ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಈ ಒಂದಿಷ್ಟು ನಮ್ಮ ಅಣ್ಣಾ ಹಜಾರೆ ಅವ್ರ ಮಾತುಗಳನ್ನು ಕೇಳಿ. अरविंद केजरीवाल की सबसे बड़ी गलती यही रही क्या फिर अन्ना आप? जो पहले हमारे साथ में था, शराब पसंद नहीं थे, सत्ता में आ गया, शराब की ठेके, शराब के लाइसेंस, और लाइसेंस तो एक नहीं होता. सत्ता में आने के बाद लाइसेंस कई लोग निकालते और कई दुकानें खोलते, तो इतना शराब बढ़ने से क्या होगा? ये एक जगह पर नहीं होता, कई जगह पर शुरू होता है, इसलिए मुझे पसंद नहीं है. ये गलती हो गई. ಕೇಳಿದ್ರಲ್ಲ, ಅಣ್ಣಾ ಹಜಾರೆ ಅವರು ಹೇಳೋ ಮಾತಿನಲ್ಲಿ ಬಹಳಷ್ಟು ಸತ್ಯಗಳಿದ್ದಾವೆ. ಸಾರಾಯಿಗೆ ಅನುಕೂಲ ಮಾಡಿಕೊಡಬಾರ್ದಾಯಿತು, ದೊಡ್ಡ ಅಪರಾಧಿ ಹೆಜ್ಜೆ ಅಂತ ಅವ್ರ ದೃಷ್ಟಿಕೋನ. ಅದು ಸರಿನ, ತಪ್ಪೇನಲ್ಲ. ನಿಜವಾಗಿ ಒಬ್ಬ ಹೊಸ ನಾಯಕತ್ವನ ಕೊಡಬೇಕಾಯಿತು ಕೇಜ್ರಿವಾಲ್. ಸಾರಾಯಿನ ಮತ್ತೊಂದು ರೂಪಲೆ, ಲಾಭದ ರೂಪಲೆ ಮಾಡಿದ್ದು ಅವ್ರ ದೃಷ್ಟಿಯಲ್ಲಾಯಿತು, ಈ ದೇಶದ ದೃಷ್ಟಿಯಲ್ಲಾಯಿತು, ತಪ್ಪನ. ಅದ್ರ ಬಗ್ಗೆ ಅಂತ ಎರಡು ಮಾತಿಲ್ಲ. ಆದ್ರೆ ಅದೇ ಕಾಲಕ್ಕೆ ಅಣ್ಣಾ ಹಜಾರೆ ಅವರು ಶೀಸ್ಮಲ್ ಬಗ್ಗೆ ಮಾತಾಡಿದರು. ಅದು ತಪ್ಪನ. ಒಬ್ಬ ಜನಸಾಮಾನ್ಯ ನಡುವಿಂದ ಎದ್ದು ಬಂದಂಥ ಕೇಜ್ರಿವಾಲ್ರು ಶೀಸ್ಮಲ್ ರಚನೆ ಮಾಡೋ ಅವಶ್ಯಕತೆ ಏನಿತ್ತು? ದೊಡ್ಡ ಕಾರ್ ಗಾಡಿಗಳಲ್ಲಿ ಅಡ್ಡಾಡೋದು ಏನು ಅವಶ್ಯಕತೆ ಇತ್ತು ಅಂತ ನಾವು ಅನ್ಬೋದು. ಕಾರ್ ಗಾಡಿ ಬಗ್ಗೆ ನಾ ಅಬ್ಜೆಕ್ಷನ್ ಮಾಡೋದಿಲ್ಲ, ಅದು ಶೀಸ್ಮಲ್ ಬಗ್ಗೆ ಅದನ್ನು ಅಬ್ಜೆಕ್ಷನ್ ಮಾಡ್ತೀನಿ ನಾನು. ಯಾಕಂದ್ರೆ ಈ ನಮ್ಮ ಮೋದಿಯವರಿಗೆ ಮತ್ತು BJP ಜನರಿಗೆ ಇದನ್ನು ದಾರಿ ಮಾಡಿಕೊಟ್ಟಂಗೆ, ನೀವೊಬ್ಬ ಆಡಿದ ಅಂಗಡಿ ಮನುಷ್ಯ ಅಲ್ಲ ಅಂತೇಳಿ. ಯಾಕೆ ಬೇಕಾಗಿತ್ತು ಅದು? ಈಗೇನವ್ರಿಗೆ ಅದನ್ನ ಶೀಸ್ಮಾಲ, ಈಗಿದ್ದ ಮುಖ್ಯಮಂತ್ರಿಗೆ ಅದ, ಯಾರು ಬರ್ತಾರೆ ಅವ್ರಿಗೆ ಆಗ್ತದೆ. ಈಗ ಅವ್ರಿಗೆ ಗೊತ್ತದು ಯಾಕೋ ಇವರು ತಪ್ಪು ಮಾಡಿದ್ರು ಕೇಳಿದ್ರು, ನಾವು ಒಪ್ಕೊಳ್ತೀವಿ. ಆದರೆ ಒಬ್ಬ ಸಜ್ಜನ ರಾಜಕೀಯದಲ್ಲಿ ಇಳಿಬಾರ್ದು ಅಂತ ಇರಲಿಲ್ಲ. ಅಣ್ಣಾ ಹಜಾರೆ ಅವರು ಯಾಕೆ ಇಳಿಲಿಲ್ಲ ರಾಜಕೀಯದಲ್ಲೇ? ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಮೂವ್ಮೆಂಟ್ ಮಾಡಿದರು, ಹೋರಾಟ ಮಾಡಿದರು, ಕಾಂಗ್ರೆಸ್ಸನ್ನು ವಿರೋಧಿಸಿದರು. ಇವತ್ತು ಅದೇ ಹಾದಿಯಲ್ಲೇ BJP ಹೋಗ್ತಾ ಇದೆ. ಅದನ್ನ ಯಾಕೆ ವಿರೋಧಿಸ್ತಾ ಇಲ್ಲ ಅಂತ ಒಂದು ದೊಡ್ಡ ಪ್ರಶ್ನೆ ಅದ. ಕೇಜ್ರಿವಾಲ್ ಬಗ್ಗೆ ಟೀಕೆ ಮಾಡಿ ಅವ್ರು ಹಾಕದ, ಅವನ ಶಿಷ್ಯ ಅದನ್ನು ತಪ್ಪು ಮಾಡಿದ್ರೆ ತಪ್ಪಿಗೆ ಹೋಗಿ ಟೀಕೆ ಮಾಡಿ ಹಾಕದ. ಆದರೆ ಕೆಲವೊಮ್ಮೆ ನಡೆಯೋ ಹೇಳ್ತಾನಂದೆ, ಕುಂತಾಗ ಹಿಡುವುದಿಲ್ಲ ಅಂತೇಳಿ ಮಾತದ. ಕುಂತಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತಾರೆ. ಆ ಮಾತು ಬೇರೆ. ಇಲ್ಲೇ ಯಾಕೆ ಮದ್ದನ್ನು ಮಾತಾಡ್ತಾ ಇದ್ದೀನಿ ಅಂದರೆ, ಒಬ್ಬ ಅಣ್ಣಾ ಹಜಾರೆ ಅವರು ಇಡೀ ಸಮಾಜವನ್ನು ತಿದ್ದುದಕ್ಕಾಗಿ ಎಳೆದವರು, ಚಳವಳಿ ಶುರು ಮಾಡಿದವರು. ಅದರಲ್ಲಿ ಅನೇಕ ಯುವಕರು ಬಂದು ಸೇರಿದಾಗ ಅದರಲ್ಲಿ ಇವರು ಒಬ್ಬರು ನಮ್ಮ ಕೇಜ್ರಿವಾಲ್ರು ಅದ್ರ ಸದುಪಯೋಗ ಪಡ್ಕೊಂಡ್ರು, ಒಂದು ರಾಜಕೀಯ ಪಕ್ಷ ಕಟ್ಟಿದ್ರು, ಕೆಲವು ತಪ್ಪುಗಳು ಮಾಡಿದರು. ಅದನ್ನು ನಾವು ಒಪ್ಕೊಳ್ಳೋಣ, ಇಲ್ಲಂತಲ್ಲ. ಆದರೆ ಸ್ವತಃ ಇದು ಕಟ್ಟಿದ ಮೇಲೆ ಅಣ್ಣಾ ಹಜಾರೆ ಅವರು ಸ್ವತಃ ಬಂದ, ನೀರು ಇದೇ ರೀತಿ ಹೋಗ್ಬೇಕಪ್ಪ, ಈಗ ನಡಿಬೇಕಂತ ಯಾಕೆ ಹೇಳಿಲ್ಲ ಅಂತ. ಹೋಗ್ರಿ, ಇವತ್ತು ಕಾಂಗ್ರೆಸ್ ಟೀಕಾ ಮಾಡಿದ್ರಿ, ತೆಗಿಸಿದ್ರಿ, ಹೊಸ ಗೌರ್ಮೆಂಟ್ ಬಂತು. ಆಳಿದಾಗ ಇವರು ಮೋದಿಯವ್ರು ಮಾಡಿದ ತಪ್ಪುಗಳ ಬಗ್ಗೆ ಯಾಕೆ ವಿಶ್ಲೇಷಣೆ ಮಾಡಲಿಲ್ಲ? ಮೋದಿಯವರೇನು ಈ ದೇಶದ ಸಾರಾಯಿಗೆ ಬಂದ್ ಮಾಡಿದ್ರ? ಮೋದಿಯವರಿದ್ದಂಥ ಮಹಲೇನು ಅದು ಶೀಸ್ ಮಹಲ್ ಅಲ್ಲ. ಅವ್ರು ಅಡ್ಡಾಡುವಂಥ ಕಾರ್ ಗಾಡಿಗಳು, ವಿಮಾನಗಳು, ಅವೆಲ್ಲ ಅವಲ್ಲ. ಅವ್ರು ಎಂದಿಲ್ಲ. ಆ ಮಾತು ಬೇರೆ, ಅದನ್ನು ವಿರೋಧ ಮಾಡಬೇಕಾಯ್ತಲ್ಲ. ಕೆಲವೊಮ್ಮೆ ಕೆಲಸದ ಒತ್ತಡದಿಂದ ಮತ್ತಾವುದೋ ಕಾರಣದಿಂದ ಆಗಿರ್ಬೋದು. ಆ ಶೀಸ್ ಮಹಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಇವಾಗ ಕಾರ್ ಗಾಡಿಯಲ್ಲಿ, ವಿಮಾನದಲ್ಲಿ ಅನಿವಾರ್ಯ ಹಾರಾಡಬೇಕಾಗ್ತದೆ. ದೇಶ ಸಾಣೋದಿಲ್ಲ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಷ್ಟು ಉದ್ದದ, ಅದೆಲ್ಲ ಬರೀ ಕಾರ್ ಗಾಡಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯದನಾ? ಇದು ನಾವು ವಿಚಾರ ಮಾಡ್ಬೇಕು. ಅದೇನೋ ಇರಲಿ, ಟೀಕೆ ಮಾಡಲಿ. ಆದರೆ ಮೋದಿಯವರು ಕಾಂಗ್ರೆಸ್ನ ಬದಲಾಯಿಸಿ ಬಂದ ಏನೇನು ಆಶ್ವಾಸನೆ ಕೊಟ್ಟಿದ್ರು? ಸಾರಾಯಿ ಅಂತಿ ಅವರಿಂದ ಹೋಗಲಿಲ್ಲ. 2 ಕೋಟಿ ಜನಕ್ಕೆ ಉದ್ಯೋಗ ಸಿಗಲಿಲ್ಲ. 15 ಲಕ್ಷ ರೂಪಾಯಿಗಳು ಪ್ರತಿಯೊಬ್ಬ ವ್ಯಕ್ತಿ ಸಿಗಲಿಲ್ಲ. ಎಷ್ಟೋ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಅದ್ರ ಬಗ್ಗೆ ಮಾತಿಲ್ಲ. ಅವೇನೋ ಈಡೇರಲಿಲ್ಲ. ಗಂಗಾ ಸ್ವಚ್ಛ ಆಗಲಿಲ್ಲ. ಇವೆಲ್ಲವೂ ಏನೋ ಹಂಗೆ ಲಿಸ್ಟ್ ಹಂಗೆ ಉದ್ದ ಆಗ್ತಾ ಹೋಗ್ತದೆ. ಇದ್ರ ಬಗ್ಗೆ ಇವತ್ತಿನವರೆಗೆ ನಮ್ಮ ಅಣ್ಣಾ ಹಜಾರೆ ಅವರು ಯಾಕೆ ಮಾತಾಡ್ತಾ ಇಲ್ಲ? ಯಾಕಂದರೆ ಕಾಂಗ್ರೆಸ್ಸನ್ನು ನಿತ್ಯ ಟೀಕಾ ಮಾಡಿದರು. ಹೌದು, ಕಾಂಗ್ರೆಸ್ ಅರ್ಹದ ಟೀಕೆಗೆ, ಅದಕ್ಕೇನು ಪ್ರಶ್ನೆ ಇಲ್ಲ. ಇದರಿಂದಾಗಿ ಇವತ್ತು ಕೇಜ್ರಿವಾಲ್ ತಪ್ಪು ಮಾಡಿದ್ದಾರೆ. ಅಪರಾಧ ಅಲ್ಲ, ಇನ್ನೂ ಪ್ರೂವ್ ಆಗಿಲ್ಲ ಅದು ಸಾರಾಯಿದು. ಹೌದು, ಸಾರಾಯಿ ಅವಕಾಶ ಕೊಡಬಾರ್ದಾಯಿತು, ಬ್ಯಾನ್ ಮಾಡಬೇಕಾಗಿತ್ತು. ಆದರೆ ಇದ್ರ ಪರಿಸ್ಥಿತಿ ಯಾವ ರೀತಿ ಅಂದರೆ, ಈ ದೇಶದ್ದು ಯಾವ ರೀತಿ ಈ ಸಾರಾಯಿ ನಮ್ಮನ್ನು ಹೊಕ್ಕೊಂಡ್ಬಿಟ್ಟದಪ್ಪ ಅಂತಂದ್ರೆ ನಾವು ಅವ್ನು ಬಿಡಿಸೋಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ. ಇದು ಯಾರು ತಿಂತಾರೋ ಗೊತ್ತಿಲ್ಲ. ಅದು ಕೇಜ್ರಿವಾಲ್ರಿಂದ ಸಾಧ್ಯನೂ ಇರಲಿಲ್ಲ. ಯಾಕಂತಂದರೆ ದೆಹಲಿಯಲ್ಲೆಲ್ಲ ಕುಡುಕರ ಸಂಖ್ಯೆ ಸಾಕಷ್ಟು ಅದ.
ಕೊಡುಕರಿಗೆ ಏನು ಹೇಳಿದ್ರು ತಿಳಿದ್ರು ಅನ್ನೋದು ಅನುಭವದಿಂದ ಬಂದಂಥ ಮಾತು ಇರ್ಬೋದು. ಅವ್ರ ಹಳ್ಳಿಯಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು, ಸೀಮಿತತೆ ಇತ್ತು, ಅಲ್ಲೇನೋ ಸಾರಾಯಿ ಬಂದ್ ಮಾಡಿದ. ಅದು ಬಂದ್ ಮಾಡ್ಕೊಂಡು ಎಷ್ಟು ತೊಂದರೆ ತೆಗೆದುಕೊಂಡಾರ ಅಣ್ಣಾ ಹಜಾರೆ ಅವರು ಅದನ್ನು ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ ಅವರು. ಅದನ್ನು ಇಡೀ ದೇಶ ತುಂಬ ಅಡಾಪ್ಟ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತಲ್ಲ. ಅದು ಆ ವಿಲ್ ಪವರ ಕೇಜ್ರಿವಾಲ್ಗೆ ಬರಬೇಕಾಯಿತು, ಬರಲಿಲ್ಲ. ಆದರೆ ಅದು ಅಪರಾಧ ಅಲ್ಲ. ಆದರೆ ಅದೇ ಸಾರಾಯಿ ತೆಗೆದುಕೊಂಡ ಅದರ ಟ್ಯಾಕ್ಸಿಂದ ಅಲ್ಲಿ ಶಾಲೆಗಳು ನಡೆಸೋದು, ಫ್ರೀ ಬಸ್, ಫ್ರೀ ಸ್ಕೂಲ್, ಫ್ರೀ ಮೆಡಿಸಿನ್, ಇವೇನಲ್ವ ಇವು? ಎಲ್ಲ ಕುಡುಕರು ಏನು ಮಾಡ್ತಿದ್ರಪ್ಪ ಅಂದ್ರೆ ಸಾರಾಯಿ ಕುಡಿದು ರೊಕ್ಕ ಹಾಳು ಮಾಡ್ತಿದ್ರು ಸಾರಾಯಿ ಅಂಗಡಿಗಳಿಗೆ. ಅದನ್ನು ದುಡ್ಡು ತೆಗೆದ ಇಲ್ಲೇ ಫ್ರೀ ಶಿಕ್ಷಣಕ್ಕೆ, ಫ್ರೀ ಆರೋಗ್ಯಕ್ಕೆ, ಮತ್ತು ಅದ್ರ ಜೊತೆಗೆ ಫ್ರೀ ನೀರ, ಫ್ರೀ ವಿದ್ಯುತ್ ಕೊಟ್ಟರು. ಆ ದುಡ್ಡಿನಿಂದ ಅದರಿಂದ ಕುಟುಂಬಗಳಿಗೆ ಹೆಲ್ಪ್ ಅದು ಇಲ್ಲರಿ. ಹೆಣ್ಮಕ್ಳಿಗೆ ಏನೊಂದಿಷ್ಟು ದುಡ್ಡು ಕೊಟ್ಟರು, 1200 ರೂಪಾಯಿ ಕೊಟ್ಟರು, ಫ್ರೀ ಬಸ್ ಮಾಡಿದರು. ಆ ಜನಕ್ಕೆಲ್ಲ ಅನುಕೂಲ ಆಯ್ತಿಲ್ಲ ರೀ. ಮತ್ತು ಅವ್ರ ಬಜೆಟ್ ಲಾಭದ ಬಜೆಟ್ ಇತ್ತು. ಈ ದೇಶದೊಳಗೆ ಮೋದಿಯವ್ರು ಹಿಡ್ಕೊಂಡು ಎಲ್ಲ ಇವತ್ತಿನ ಕಾಂಗ್ರೆಸ್ ಇರಲಿ ಯಾವುದೋ ಪಕ್ಷ ಇರಲಿ, ಆ ಎಲ್ಲ ಪಕ್ಷಗಳದ್ದು ಯಾವುದಾದ್ರೂ ಲಾಭದ ಬಜೆಟ್ ಐತೇನೋ ತೋರಿಸ್ಲಿ ನಾವು. ಮತ್ತು ಯಾವ ರೀತಿಯಾಗಿ ಅಲ್ಲಿಯ ಎಲ್ ಜಿ ಅಂದರೆ ಲೆಫ್ಟಿನೆಂಟ್ ಗವರ್ನರ್ ಸಕ್ಷನ ಈ ಕಳೆದ 10 ವರ್ಷಗಳಲ್ಲೇ ಕೇಜ್ರಿವಾಲ್ ನಮ್ಮ ಜೊತೆಗಾರನ್ನು ಯಾವ ರೀತಿ ಕಾಟಿದ್ರು, ಯಾವ ರೀತಿ ಒಳ್ಳೆ ಕೆಲಸಗಳು ಮಾಡಿಕೊಡದೆ ಹೋದರು, ಭ್ರಷ್ಟಾಚಾರ ತೆಗೆಯೋರು ಎಷ್ಟೊಂದು ತೊಂದರೆ ಕೊಟ್ಟರು, ಅಧಿಕಾರಿಗಳು ಎಷ್ಟು ಸಹಕಾರ ಮಾಡಿದ್ವಿ, ಇವೆಲ್ಲ ಅಭ್ಯಾಸ ಮಾಡಬೇಕಾಗಿತ್ತು. ಒಬ್ಬ ಅಣ್ಣಾ ಹಜಾರೆ ಅವ್ರು ನಾವು ಕೇಳೋದು ಇಷ್ಟ. ಇವರೆಲ್ಲ ರಾಜಕಾರಣಿ ನೋಡಿದಾಗ ಕೇಜ್ರಿವಾಲ್ ಕೆಲವು ಮಿಸ್ಟೇಕ್ ಇರುವಲ್ಲ, ಮಿಸ್ಟೇಕ್ ಎಲ್ಲರಲ್ಲೂ ಇರುವ, ನನ್ನಲ್ಲಿರುವ, ನಿಮ್ಮಲ್ಲಿರುವ ಆ ಮಿಸ್ಟೇಕ್ಗಳನ್ನ ತಿದ್ದಕ್ಕೆ ಸಾಧ್ಯತೆ. ಈಗ ಸಾರಾಯಿ ಹೆಂಗೆ ಬಂದ್ ಮಾಡೋರು ನೀವು? ಇದು ಅಪರಾಧ, ಇದೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ದಿಶೆಯಲ್ಲಿ ಅಣ್ಣಾ ಹಜಾರೆ ಅವರು ಬರಬೇಕಾಯಿತು, ಸಲಹೆ ಕೊಡಬೇಕಾಯಿತು, ತಪ್ಪು ಮಾಡಿದ ಮಗನ ಹಿಂಗಲ್ಲ ಹೀಗೆ ಅಂತ ಹೇಳಬೇಕಾಯಿತು. ಯಾಕೆ ಅವ್ರು ಶಿಷ್ಯಾರ್ರಿ, ಅವರು ಮಗನನ್ನು ಹಕ್ಕದ ಅವ್ರಿಗೆ. ಇವತ್ತಿಗೂ ಕೇಜ್ರಿವಾಲ್ ಗೌರವ ಅದ. ಆದರೆ ಈ ಅಡ್ಮೆಂಟ್ನೆಸ್ತನ ಹೌದು, ಬದಲಾವಣೆಗೆ ಏನಾದರೂ ಮಾಡಬೇಕಲ್ಲ. ಅಣ್ಣಾ ಹಜಾರೆ ಹೋಗ್ರಿ ಸರಿ ಮಾಡಿದ್ರೆ ಉಳಿದ ಕೆಲಸ ಮಾಡೋಕ್ಕಿದ್ದಿಲ್ಲ. ಹೌದು, ಒಳ್ಳೆ ಕೆಲಸ ಮಾಡಿದ್ವಿ, ಅಲ್ಲಿ ಎಲ್ಲ ಬಡ ಮಕ್ಕಳಿಗೆ ನೀನು ತೆಗೆದಿದ್ದು ಒಂದು ದಿವಸ ಹೇಳಿದ್ರೆ. ಇವತ್ತು ಅವ್ರು ಟೀಕೆ ಮಾಡ್ತಾ ಇದ್ದಾರೆ, ಸಾರಾಯಿ ಆಯ್ತು, ಶೀಸ್ ಮಾಲದಾಯ್ತು. ಆಗ ಬಂದು ಹೇಳ್ಬೇಕಾಯ್ತು ಶೀಸ್ ಡೈರೆಕ್ಟ್ ಬಂದ, ಇದು ಮಾಡಬೇಡಪ್ಪ, ಚಲೋ ಹೆಸರ ಅದರಿಂದ ಚಲೋ ಕೆಲಸ, ಒಳ್ಳೆಯ ಕೆಲಸ ಮಾಡಿದಾಗ ಬಂದು ಚಪ್ಪರಿಸ್ಬೇಕಲ್ರಿ, ಬೆಂಚ್ ಚಪ್ಪರಿಸ್ಬೇಕಲ್ರಿ. ಒಮ್ಮೆ ಚಪ್ಪರಿಸಿದ್ರೆ ಅಣ್ಣಾ ಹಜಾರೆ ಅವರು ಈ ದೇಶ ಬದಲಾಯಿಸಬೇಕು, ಭ್ರಷ್ಟತೆಯನ್ನು ಓಡಿಸ್ಬೇಕನ್ನೋ ಅವರು ಕೆಲವು ಮಂದಿನದು ಅವರು ಓಡಿಸಿದವರು ಅಧಿಕಾರಿಗಳನ್ನು. ಇಡೀ ದೇಶ ಬದಲಾಗಬೇಕಲ್ರಿ, ಇಡೀ ವ್ಯವಸ್ಥೆನ ಭ್ರಷ್ಟ ಆಗೈತಿ. ಅದು ಓಡಿಸೋದಕ್ಕೆ ಏನು ಮಾಡಿದ್ರು, ಚಳವಳಿ ಮಾಡಿದರು, ಅಡ್ಡಿ ಇಲ್ಲ. ಆದರೆ ಅಧಿಕಾರಕ್ಕೆ ಬಂದಿದ್ರು ಇವರು, ಅವ್ರು ಮುಂದಿಟ್ಟುಕೊಂಡು ಆಮ್ ಆದ್ಮಿಯನ್ನು ಮತ್ತು ಜೊತೆಗೆ ಕೇಜ್ರಿವಾಲ್ ಹಿಡ್ಕೊಂಡು ಇನ್ನುಳಿದಗಳು ಲೀಡರ್ಗಳು ಹೊರಗೆ ಹಾಕಿದ್ರು. ಅವರು ತಪ್ಪು ಮಾಡಿದರು. ಯೋಗೇಂದ್ರ ಯಾದವ್ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಒಳ್ಳೊಳ್ಳೆ ಜನ ಇದ್ದಾರೆ. ಅದನ್ನು ಮೇಧಾ ಪಾಟ್ಕರ್ ಅವರಾಗಿರ್ಬೋದು, ಬಂದವರಿಗೆ ಕಿವಿ ಹಿಂಡಿ ಹೇಳುವಂಥ ಶಕ್ತಿ ಇತ್ತು, ಯಾಕೆ ಮಾಡಲಿಲ್ಲ? ಇದು ಸಹಜ ಪ್ರಶ್ನೆ. ಕೇವಲ ಕಾಂಗ್ರೆಸ್ನ ಉಳಿಸೋಲಾಗಿ ಮಾಡಿದ್ದಾರೆ ಇವರು. ನಿಜವಾಗಿಯೂ ಪರಿವರ್ತನೆ ಮಾಡಬೇಕಾಯ್ತು ದೇಶವನ್ನು ಅಂತಂದ್ರೆ ಇವತ್ತು ನಿರಂತರವಾಗಿ ಚಳವಳಿ ಮಾಡ್ತಾ ಹೋರಾಟ ಮಾಡ್ತಾ ಇರಬೇಕಾಯ್ತು. ಅಣ್ಣ ವಯಸ್ಸಾಗಿದೆ, ಆ ಮಾತು ಬೇರೆ. ಆದರೂ ಎಲ್ಲ ಜೊತೆಗಾರ ಇದ್ರಲ್ರಿ ಇವ್ರಿಗೆ. ಮತ್ತು ಇವ್ರಿಗೆ ಏನು ಬೇಕಾಗಿದೆ? ಒಂದು ತಾಟ, ಒಂದು ತಂಬಿಗೆ, ಅವ್ರಿಗೆ ಸಾಕು, ಎಲ್ಲಿದ್ರು ಇರ್ತಾರೆ, ಆರಾಮಿರ್ತಾರೆ. ಒಂದು ಧೋತಿ, ಅದು 2 ಧೋತಿ, 2 ಶರ್ಟ, ಒಂದು 2 ಟೊಪ್ಪಿಗೆ, ಅಷ್ಟೇ ಬದುಕಲ್ಲೇನ್ರಿ? ಮತ್ತು ಇವ್ರನ್ನೆಲ್ಲರೂ ನಂಬಿದ್ರು, ಇಡೀ ದೇಶದ ತುಂಬ ಎಲ್ಲ ಜನ ನಂಬಿದ್ರು, ಇವತ್ತಿಗೂ ನಂಬ್ತಾರೆ ಅವರನ್ನು. ಈ ಮೋದಿಯವರ ಹೋರಾಟವನ್ನು ಯಾಕೆ ಇವತ್ತಿಗೂ ಮಾಡ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ಸಿಗರ ಪ್ರಶ್ನೆ. ನಾವು ಮಾಡಿರಿ ಅಡ್ಡಿ, ನಾವು ತಿದ್ದುಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತೇಳಿ. ಲೋಕಪಾಲ್ ಇವತ್ತಾಗಿ ತರಲಿಲ್ಲ. ಲೋಕಪಾಲ್ಗೆ ಹೋಗಿ ನೀವು ಹಿಂದಿನ ಕಾಂಗ್ರೆಸ್ ಜೊತೆ ಗುದ್ದನ್ನು ಮಾಡಿಸಿದ್ರೆ ಅದು ಎಲ್ಲಿ ಬಂತಂದು ಯಾಕೆ ಕೇಳಿಲ್ಲ? ಲೋಕಪಾಲ್ ಬದಲಾಗಿ ಯಾರು ನೇಮಿಸಿದ್ರು ಇಲ್ಲಿವರೆಗೆ? ಎಷ್ಟು ಪ್ರಶ್ನೆ ಹೇಳಿದ್ರಿ, ಯಾಕೆ ಕೇಳಿಲ್ಲ? ಯಾಕೆ ಬರೀ ಕಾಂಗ್ರೆಸ್ ಅಷ್ಟೇ ಕೇಳ್ಬೇಕಂತಿತ್ತಲ್ಲ, ಬಿ ಜೆ ಪಿಯವ್ರನ್ನ ಯಾಕೆ ಕೇಳಿಲ್ಲ? ಈಗ ಕೇಜ್ರಿವಾಲ್ ತಪ್ಪಿದ್ದಂಗೆ ಅಣ್ಣಾ ಹಜಾರೆ ಅವರು ತಪ್ಪುಗಳಿದ್ದಾವ್ರಿ. ತಪ್ಪು ಎಲ್ಲರೂ ಹೋಗ್ಬೇಕು, ಕೇಳಬೇಕ್ರಿ. ಇವರು ಹೋರಾಟಗಾರಲ್ರಿ. ಇವ್ರು ಹೋರಾಟ ಮಾಡಿ ಬರ್ರಿ ಅಂತ ಯಾರು ಕರೆದಿದ್ರ? ಇಲ್ಲ, ತಾವು ಬಂದರು, ಹೋರಾಟ ಮಾಡಿದ್ರು, ಸಂಘಟನೆ ಮಾಡಿದರು, ಮಧ್ಯಮ ವರ್ಗದ ಜನ ಕೂಡಿದರು. ಅದರಲ್ಲೇ ಕೇಜ್ರಿವಾಲ್ ಅಂತವರು ಇನ್ನೂ ಅನೇಕ ಲೀಡರ್ಗಳು ಬಂದರು, ಹೋರಾಟ ಮಾಡಿದರು. ಅದು ಮುಂದುವರಿಬೇಕಾಗಿತ್ತು. ಹೋರಾಟ ಯಾಕೆ ನಿಲ್ಲಿಸಿದ್ರು? ತಮ್ಮ ಹಳ್ಳಿಗೆ ಹೋಗಿ ಕೂತರು, ಅಡ್ಡಿಲ್ಲ, ಕೂಡಿ ರಾಜಕೀಯ ಕೆಸರ ಅಂತ ಗೊತ್ತಿದ್ದ ಅದನ್ನ ಯಾಕೆ ಮಾಡೋಕ್ಕಾದ್ರು? ಮಾಡಿದ್ರೆ ಅಟ್ಲೀಸ್ಟ್ ಈ ಮೂಮೆಂಟ್ ಇಡಬೇಕಲ್ಲ, ಒಂದು ರಾಜಕೀಯ ಕಲಿಸ್ಬೇಕಲ್ಲ ಮಕ್ಕಳಿಗೆ. ಈಗ ಟೀಕೆ ಮಾಡೋಕ್ಕೆ ಭಾಳ ಸುಲಭ ರೀ ಎಲ್ಲರಿಗೂ. ಹೌದು, ಸಾರಾಯಿಗಳು ಹೇಳಿದ್ರು, ಅವ್ರು ಬಿ ಜೆ ಪಿಗೆ ಮೊದಲೇ ಕುಳಿತಿದ್ರು, ಇವರು ಡಾಟ್ ಹಚ್ಚಬೇಕಂತೇಳಿ. ಅವ್ರು ಸಿಕ್ಕೊಂಡ್ರು, ಹಚ್ಚರು. ಈಗ ಹೊರಗೆ ಬಂದ ಶಿಕ್ಷಣ ಅನುಭವಿಸಿದಾರೆ ಅವರು, ಅಧಿಕಾರದ ಹೊರಗೆ ಬಂದಾರ. ಇನ್ನು ಹೋರಾಟ ಮಾಡ್ತಾರೆ, ಏನು ಮಾಡ್ತಾರೆ ಮಾಡಿ ಅವ್ರು ಬಿಟ್ಟಿದ್ದು. ಬಟ್ ಅಣ್ಣಾ ಹಜಾರೆ ಅವರು ಇವತ್ತಿನವರೆಗೂ ಈ ಸಾರಾಯಿ ವಿರುದ್ಧ ಹೋರಾಟವನ್ನು ಇನ್ನೂ ಯಾಕೆ ಮುಂದುವರಿಸಿಲ್ಲ? ಎಲ್ಲ ರಾಜ್ಯಗಳಲ್ಲಿ ಅದು ಎಕ್ಸೆಪ್ಟ್ ಬಿಹಾರ ಮತ್ತು ಗುಜರಾತ್ ಬಿಟ್ಟು. ಅಲ್ಲಿ ಸರಿಯಾಗಿಲ್ಲರಿ, ಅಲ್ಲಿ 2 ನಂಬರ್ ಸಾರಾಯಿ ನಡೀತಿರೋದು. ನಮ್ಮ ಜನ ಎಲ್ಲ ಇವತ್ತು ಅದಕ್ಕೆಲ್ಲ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ. ಅಡಿಕ್ಟ್ ಅಂತೀವಿ ನಾವು, ಮಾನಸಿಕ ರೋಗಿಗಳಾಗಿದ್ದಾರೆ.
ಅದಕ್ಕೆ ಪರಿಹಾರ ಹುಡುಕುವಂಥ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ ಅಣ್ಣಾಜಿ ಶೀಸ್ ಮೇಲೆ ಟೀಕೆ ಮಾಡುವಂಥವ್ರು ಮೋದಿಯವರು ಎಂಥ ಮಾರ್ಕೆಟ್ ಇಟ್ಕೊಂಡಿದ್ದಾರೆ, ಎಷ್ಟು ಕೋಟಿ ಖರ್ಚು ಮಾಡ್ತಾರೆ, ಎಷ್ಟು ಕಾರ್ಯಗಳು ಯೂಸ್ ಮಾಡ್ತಾರೆ, ಎಂಥ ವಿಮಾನ ಮಾಡ್ತಾರೆ, ವಿಮಾನಗಳನ್ನ ಯೂಸ್ ಮಾಡ್ತಾರೆ, ಅದ್ರ ಮೇಲೆ ಟೀಕೆ ಮಾಡಿದ್ರಾ ಅಂಥೇಳಿ ಇವತ್ತು ಕೇಜ್ರಿವಾಲ್ ಕೇಳ್ಬೋದು ನಿಮ್ಗೆ. ಆದ್ರೆ ಕೇಳಿಲ್ಲ ಅವರು, ನೀವು ಪ್ರಜ್ಞಾವಂತರು ಅಂತೇಳಿ. ಅದು ಕಾಂಗ್ರೆಸ್ಸಿಗೆ ಕೇಳ್ತಾ ಇದ್ದಾರೆ, ಯಾಕಂದ್ರೆ ಕಾಂಗ್ರೆಸ್ಸಿಗೆ ಅಧಿಕಾರ ಹೋಗ್ಯದ ಕೇಳ್ತಾ ಇದ್ದಾರೆ. ನಿಮ್ಮ ಅಪಪ್ರಚಾರ ಮಾಡೋದು ಅಲ್ಲಿದು. ನೀವೊಬ್ಬ ಜವಾಬ್ದಾರಿ ಇದ್ದಂಥ ಒಬ್ಬ ವ್ಯಕ್ತಿ ನೀವು. ಈಗ ಕಾಂಗ್ರೆಸ್ನ ಕಿತ್ತಾಕಿ ಯಾರನ್ನು ತರೋದು ವಿಚಾರ ಮಾಡಿದ್ರೆ ಇದ್ದ ವ್ಯವಸ್ಥೆ ಕಿತ್ತಾಕೋದು ಭಾಳ ಸುಲಭ, ಅದು ಮತ್ತೊಂದು ತರೋದು. ಅದಕ್ಕೆ ನಾವು ಕಮ್ಯುನಿಸಮ್ ವಿರೋಧ ಮಾಡೋದು. ಯಾಕಂತಂದ್ರೆ ಕಿತ್ತಾಕೋದು ಅಷ್ಟೇ ಗೊತ್ತೈತೆ ಅದಕ್ಕೆ ಕಮ್ಯುನಿಸಮ್ಗೆ. ಅಲ್ಲಿ ಯಾರನ್ನು ತರಬೇಕು ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಕಿತ್ತು ಹಾಕಿದವ ಡಿಕ್ಟೇಟರ್ ಆಗ್ತಾನೆ, ಆ ವ್ಯವಸ್ಥೆ ಕಿತ್ತು ಹಾಕಿದವ ಡಿಕ್ಟೇಟರ್ ಆಗ್ತಾನೆ. ಈ ಕಾಂಗ್ರೆಸ್ನ ಕಿತ್ತು ಹಾಕಿದವ ಮೋದಿ ಇನ್ನೊಬ್ಬ ಕಾಂಗ್ರೆಸ್ಸಿಗೆ ಆಗಿದ್ದಾರೆ. ಇವತ್ತು ಒಬ್ಬ ಡಿಕ್ಟೇಟರ್ ಆಗಿದ್ದಾರೆ, ಇಂಡೈರೆಕ್ಟ್ ಪರೋಕ್ಷ ಡಿಕ್ಟೇಟರ್ ಆಗಿದ್ದಾರೆ. ಅವರು ಎಲ್ಲ ಏನೇನು ಆಶ್ವಾಸನೆ ಕೊಟ್ಟಿದ್ರು ಎಲ್ಲ ಆಶ್ವಾಸನೆಗಳು ಸುಳ್ಳಾಗಿದ್ದಾವೆ. ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನಮ್ಮ ಪ್ರಿಯ ಅಣ್ಣಾ ಹಜಾರೆ ಅವರ? ಯಾಕೆ ಈ ಮಾತಿನ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತಿನ ಟೀಕಾ ಮಾಡಿದ್ರು ಅವರು ಇಳಿದ ಮೇಲತ್ತ ನೆಲಕ್ಕೊಮ್ಮೆ ಯಾವ್ಯಾವ ಟೀಕಾ ಮಾಡಿದ್ರಿ. ಟೀಕಾ ಮಾಡೋದು ಕಷ್ಟಪಡಬೇಡ್ರಿ, ಒಳ್ಳೆ ಕೆಲಸ ಮಾಡಿದಾಗ ಇದು ಒಳ್ಳೇದಾಗ್ಯದಪ್ಪ, ಜನಕ್ಕೆ ಒಳ್ಳೇದಾಗ್ತಾ ಇದೆ. ಫ್ರೀ ಎಜುಕೇಷನ್ನ ಮತ್ತು ಫ್ರೀ ಹೆಲ್ತ್ ರೀ. ಈ ದೇಶದ ದೊಡ್ಡ ಪಾಪ ಎಲ್ಲರೂ ಕಾಟೋದದ ಹೊಟ್ಟೆಗಾಗಿ ಮತ್ತು ಆರೋಗ್ಯಕ್ಕಾಗಿ ಬಡ್ದಾಡ್ತಾರೆ ಜನ ಎದ್ದು ಕೂಡ. ಅದು ನಿಮ್ಮ ಕಣ್ಣಿಗೆ ಕಾಲಿಲ್ವಾ? ಸ್ವಚ್ಛ ನೀರು ಎಲ್ಲದು ಸ್ವಚ್ಛ ನೀರು, ಅದು ನಿಮ್ಮ ಕಣ್ಣಿಗೆ ಕಾಲಿಲ್ವ? ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ, ಅದನ್ನು ಮೆಚ್ಕೋಬೇಕಾಗಿತ್ತು. ತಪ್ಪಾದಾಗ ಬೈಬೇಕಾಗಿತ್ತು. ಬರೀ ತಪ್ಪುಗಳು ಬೈದು ನಂತರ ಕೂತು ಬಿಡೋದಲ್ಲ. ಮತ್ತು ಕಾಂಗ್ರೆಸ್ನ ಓಡಿಸಿದ್ರಿ, ಮತ್ತು ಇನ್ನೊಂದು ಕಾಂಗ್ರೆಸ್ ಅಂತ ಗೊತ್ತಲ್ಲ ಸರ್ಕಾರ ಇಲ್ಲೇ. ಅದಕ್ಕೆ ಒಂದು ಕಿತ್ತು ಹಾಕೋಕ್ಕಿಂತ ಬರೋದು 10 ವಿಚಾರ ಮಾಡ್ಬೇಕಾಗ್ತದೆ. ಈ ಸರಿನೂ ತಪ್ಪು. ಇದು ಅಣ್ಣಾ ಹಜಾರೆ ಅಂತ ಪ್ರಾಜ್ಞರಿಂದ ವಿಚಾರ ಮಾಡಬೇಕು. ಇದು ಕಿತ್ತು ಹಾಕಿದ್ರೆ ಯಾರದಾರು ಆ ಮುಂದೆ ಬರೋ ಡಿಕ್ಟೇಟರ್ ಆಗ್ತಾನೋ ಇಲ್ಲೋ. ಕಮ್ಯುನಿಸಮ್ ವಿರೋಧ ಮಾಡೋದು ಇದಕ್ಕಾಗಿ. ಕಮ್ಯುನಿಸಮ್ದಲ್ಲೇ ಕ್ರಾಂತಿ, ಓಟಿಲ್ಲಲ್ಲೇ ಕ್ರಾಂತಿ ಮಾಡಿ ತೆಗೆದವು. ಕ್ರಾಂತಿ ಮಾಡಿದವ ಅವು ಡಿಕ್ಟೇಟರ್ ಹಾಕೋಣ. ಇಲ್ಲಿ ಆ ದೇಶ ಆಗಿದ್ದೇನು, USSR ಆಗಿರ್ಬೋದು, ಕಮ್ಯುನಿಸ್ಟ್ ದೇಶಗಳಾಗಿರ್ಬೋದು, ಎಲ್ಲ ಇವಾದು ನಂತರ ಡಿಕ್ಟೇಟರ್ ಆಗಿಬಿಟ್ರು. ಚುನಾವಣೆ ಅಂದ್ರೆ ಒನ್ ಮ್ಯಾನ್ ಚುನಾವಣೆ ಇಲ್ಲಲ್ಲ. ಇವತ್ತು ಚೀನಾನು ಉದಾಹರಣೆದಲ್ರಿ. ಈ ಅಧ್ಯಕ್ಷ ಬೇಕೋ ಬೇಡ ಅಷ್ಟೇ ಅಲ್ಲೇ ಬೇಡ ಆ ದೇಶ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಅಣ್ಣಾ ಹಜಾರೆ ಅವ್ರು ತೆಗೆದುಕೊಂಡಂಥ ನಿರ್ಧಾರಗಳು ಸರಿ ಇಲ್ಲಂತಲ್ಲ, ಆದರೆ ಇನ್ನೊಂದು ಮಗ್ಗಲದ ದೋಷಗಳು ಸಹಿತ ನಾವು ವಿಮರ್ಶೆ ಮಾಡಬೇಕಾಗಿದೆ, ತಿಳ್ಕೊಬೇಕಾಗಿದೆ. ಅಣ್ಣಾ ಹಜಾರೆ ಒಬ್ಬ ಆದರ್ಶ ವ್ಯಕ್ತಿ, ಆದರೆ ಅವರು ರಾಜಕೀಯದಲ್ಲಿ ಪಾಪ ಕೂಸಿದ್ದಾಗ ಆ ತಪ್ಪುಗಳನ್ನ ತಿದ್ದುಕೊಳ್ಳೋಂಥ ಕೆಲಸಗಳನ್ನ ಅವ್ರು ಮಾಡಬೇಕಾಗಿತ್ತು, ಮಾಡಿಲ್ಲ. ಆದರೆ ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ವಿ ಅವ್ರಿಗೆ, ಕೇಜ್ರಿವಾಲ್ ಇವತ್ತಿಗೂ ತಪ್ಪಿದ್ದವ್ರು ಅವ್ರು ಟೀಕಾ ಮಾಡಿರಿ, ಜೊತೆಗೆ ಹಿಂಗೆ ಹೋಗ್ಬಾರ್ದು ಹೇಳ್ರಿ ಅವಾಗ. ಯಾಕಂದ್ರೆ ಕೇಜ್ರಿವಾಲ್ ನಿಮ್ಮ ಶಿಷ್ಯ, ನಿಮ್ಗೆ ಹೇಗೆ ಕ್ವಶನ್ ಮಾತಾಡೋದು ಶಕ್ತಿ ಅದು ಹಕ್ಕದ. ಅವ್ನು ನಿಮ್ಮ ಕೈ ಬೆಳೆದ ಮಗ, ತಪ್ಪಾಗಿರ್ಬೋದು, ತಪ್ಪು ಯಾರೂ ಇಲ್ಲ. ಅದು ನೀವು ತಿದ್ದದ ಪ್ರಯತ್ನ ಮಾಡಿದಿರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳ್ತಾ, ಇದು ಏನಪ್ಪ ಅದು ಯಾಕೆ ಈಗ ಮಾತಾಡಬೇಕಾಗಿದೆ ಅಂದ್ರೆ, ನೀವೇನೋ ಅದು ಮಾತಾಡಿದಿರಿ ಅಂದ ಕೂಡ ಅದಕ್ಕೆ ಉತ್ತರ ಹುಡುಕ್ಬೇಕಾಯ್ತು. ಸೋತಾಗಟ್ಟೆ ಬಂದು ಟೀಕಾ ಮಾಡೋದು, ಒಳ್ಳೆ ಕೆಲಸ ಮಾಡಿದಾಗ ಅದ್ರ ಬಗ್ಗೆ ಮಾತಾಡೋದು ಇರೋದು ತಪ್ಪಲ್ವಾ? ಇದು ನನಗೆ ಅನಿಸಿದ ಮಾತುಗಳು. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಡಿಸ್ಲೈಕು ಮಾಡಿರಿ, ಏನು ಪ್ರಶ್ನೆ ಇಲ್ಲ. ಆದ್ರೆ ನೀವು ಕೇಜ್ರಿವಾಲ್ರನ್ನ ಇನ್ನೂ ಅವಕಾಶದ ಬೆಳೆಸ್ರಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.